ನಿನ್ನೆ ಸಂಜೆಯಾಗ್ತಾ ಇದ್ದಂತೆ ಸಿಲಿಕಾನ್ ಸಿಟಿ ಪಾರ್ಟಿ ಮೂಡ್ಗೆ ಜಾರ್ಬಿಟ್ಟಿತ್ತು. ದೀಪಗಳ ಮಿಣುಕು, ಡಿಜೆಗಳ ಅಬ್ಬರದಲ್ಲಿ ಜನ ಕುಪ್ಪಳಿಸಿದ್ರು. ಸಣ್ಣ ಪುಟ್ಟ ಕಿರಿಕ್ ಬಿಟ್ರೆ ಅಹಿತಕರ ಘಟನೆಗಳು ಆಗಲಿಲ್ಲ. ಪೊಲೀಸ್ ಇಲಾಖೆ ಕೈಗೊಂಡಂತಹ ಕ್ರಮಗಳು ಫಲ ನೀಡಿದ್ವು. ಅದಕ್ಕೆ ಸಿಎಂ, ಡಿಸಿಎಂ, ಗೃಹ ಸಚಿವರು ಫುಲ್ ಖುಷಿಯಾದರು. ಬೆಂಗಳೂರಲ್ಲಿ ಕಾರು ಟಚ್ ಆಯಿತು ಅಂತ ನಡು ರಸ್ತೆಯಲ್ಲೇ ಗ್ಯಾಂಗ್ ಬಡಿದಾಡಿದೆ. ಇತ್ತ ನಶೆಯಲ್ಲಿ ಪೊಲೀಸರ ಮೇಲೆ ರೌಡಿಸಂ ನಡೆಸಿ ಕಾರು ಹತ್ತಿಸೋಕೆ ಯತ್ನ ಆಗಿದೆ. ಚನ್ನಪಟ್ಟಣದಲ್ಲಿ ವಾಮಾಚಾರ ಆಗಿದ್ರೆ ಶಿವಮೊಗ್ಗದಲ್ಲಿ ಚೇರ್ಗಳು ಪುಡಿ ಪುಡಿಯಾದವು. ಬೆಳಗಾವಿ ಜೈಲಿನ ಗೋಡೆ ಮೇಲಿಂದ ಡ್ರಗ್ಸ್ ಸಪ್ಲೈ ಆದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 6 ಅಂತ ಡಿಕೆಶಿ ಟೀಮ್ ಡಂಗೂರ ಸಾರಿ ಕುರ್ಚಿಗೆ ಮುಹೂರ್ತ ಇಟ್ಟಿದೆ. ಬೆಳಗ್ಗೆ ಡಿಸಿಎಂ ಶುಭ ಲಗ್ನದ ಭವಿಷ್ಯ ನುಡಿದ್ರು. ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಸಿಎಂ ಸಿದ್ದು ಮಾತ್ರ ಕೂಲ್ ಆಗಿ ದಾಖಲೆಯ ಬಜೆಟ್ ಮಂಡಿಸೋಕೆ ಸಜ್ಜಾಗಿದ್ದಾಗಿ ಘೋಷಿಸಿದ್ರು. ಅತ್ತ ಪರ ಮತ್ತೆ ಮನದಾಸೆಯನ್ನ ಪ್ರಕಟಿಸಿದ್ದಾರೆ. ಕೋಗಿಲು ಕಾಳಗ ನಿಲ್ತಾ ಇಲ್ಲ. ಬೆಂಗಳೂರಲ್ಲಿ ಮಿನಿ ಬಾಂಗ್ಲಾದೇಶ ನಿರ್ಮಾಣ ಆಗ್ತಾ ಇದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡಿದೆ. 5ನೇ ತಾರೀಕು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಮಂಡ್ಯ ಬಿಜೆಪಿ ಮಾತ್ರ ಕೇರಳ ಸಿಎಂಗೆ ವಿಚಿತ್ರ ಬೇಡಿಕೆಯನ್ನ ಇಟ್ಟಿದೆ. ಸರ್ಕಾರದ ಕ್ರಮವನ್ನ ಜೆಡಿಎಸ್ ಅಕ್ರಮ ಅಂತ ಕರೆದಿದೆ. 10 ಕೋಟಿ ಭಾರತೀಯ ತಂಬಾಕು ಪ್ರಿಯರ ಜೇಬಿಗೆ ಕತ್ತರಿ ಬೀಳಲಿದೆ. ಕಾರಣ ಫೆಬ್ರವರಿ 1ರಿಂದ ಅಬಕಾರಿ ಸುಂಕ ಮತ್ತು ಹೊಸ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್. ಇತ್ತ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ಬಡ್ಡಿ ದರ ಯಥಾಸ್ಥಿತಿ ಇರಲಿದೆ. ಇನ್ನು ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ದಾಪುಗಾಲಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.